ಎಲ್ರಿಗೂ ನಮಸ್ಕಾರ. ಸೊ ಡ್ರೀಮ್ ಡೀಲ್ ಗ್ರೂಪ್ ನ 8ನೇ ತಿಂಗಳ ಡ್ರಾದಲ್ಲಿದ್ದೇವೆ. ನಾವು ಜೂನ್ ತಿಂಗಳಲ್ಲಿದ್ದೇವೆ. ಸೊ ಇದ್ದವರೆಲ್ಲ ಹಾಯ್ ಹೇಳ್ಬೋದಾ? ಹಾಯ್. ಓ ಥ್ಯಾಂಕ್ ಯು. ಓಕೆ, ಸೊ ಜೂನ್ ತಿಂಗಳು ಅಂತ ಹೇಳಿದ್ರೆ ಎಷ್ಟೋ ತಿಂಗಳನ್ನ ದಾಟಿ ಈ ತಿಂಗಳಿಗೆ ಬಂದಿರ್ತೇವೆ. ಸೊ ಹಾಗಾಗಿ ಪ್ರತಿ ತಿಂಗಳು ಒಬ್ಬರಿಗೆ ಇಲ್ಲ ಇಬ್ಬರಿಗೆ ಇಲ್ಲ ಮೂವರಿಗೆ ಇಲ್ಲ 4 ಜನರಿಗೆ ಖುಷಿ ಪಡಿಸುವಂತ ಕೆಲಸ ಡ್ರೀಮ್ ಡೀಲ್ ಮಾಡ್ತಾ ಇತ್ತು. ಸೊ ನಿಮ್ಮ ಕನಸುಗಳನ್ನ ಈಡೇರಿಸುವಲ್ಲಿ ಪ್ರತಿ ತಿಂಗಳು ಕೂಡ ಸಕ್ಸಸ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಬರೀ 4 ಜನರಿಗಲ್ಲ, 3 ಜನರಿಗಲ್ಲ, 10 ಜನರಿಗೆ ಖುಷಿ ಪಡಿಸುವಂತಹ ಕೆಲಸ ನಡೀಲಿಕ್ಕಿದೆ. ಸೊ ಈ ಮಂತ್ ನ ಡ್ರಾ ತುಂಬಾ ಸ್ಪೆಷಲ್. ಯಾಕಂತ ಹೇಳಿದ್ರೆ ಈ ಸೀಸನ್ ನ ಹೈಯೆಸ್ಟ್ ಒಂದು ಪ್ರೈಸ್ ಅಂತ ಹೇಳ್ಬೋದು. 10 ಜನರಿಗೆ ಫ್ರಿಡ್ಜ್ ಅನ್ನ ಗಿಫ್ಟ್ ಆಗಿ ಕೊಡ್ತಾ ಇದೆ. ಸೊ ಲೈವ್ ಗೆ ಜಾಯಿನ್ ಆಗಿರುವಂತಹ ಎಲ್ರಿಗೂ ಕೂಡ ಪ್ರೀತಿಯ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಜೂನ್ ತಿಂಗಳಲ್ಲಿದ್ದೇವೆ. ಸೊ ನಮ್ಮ ಡ್ರೀಮ್ ಡೀಲ್ ನ ಬಗ್ಗೆ ಯಾವುದೇ ಇಂಟ್ರಡಕ್ಷನ್ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನ ಪ್ರತಿಯೊಬ್ಬರಿಗೂ ನೀವು ಪ್ರತಿ ಕ್ಷಣ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಮಾತ್ರ ನಾವು ಹೇಳಬಹುದು. ಹಾಗೆ ಪ್ರತಿ ಒಂದು ಕಡೆಯಲ್ಲೂ ಕೂಡ ಸೀಸನ್ ನ ಮೇಲೆ ಸೀಸನ್ ಗಳು ನಡೀತಾ ಇದೆ. ಇದು ನಿಮ್ಮ ಪ್ರೀತಿಯಿಂದಾಗಿ, ನಿಮ್ಮ ನಂಬಿಕೆಯಿಂದಾಗಿ, ಹಾಗೆ ನಿಮ್ಮ ಕನಸಿಗಾಗಿ ನೀವು ಕಟ್ಟಿರುವಂತಹ ಬುನಾದಿಯಿಂದಾಗಿ ಆ ಒಂದು ಕಂತು ನಿಮ್ಮ ಜೀವನದ ಕಂತನ್ನೇ ಅಥವಾ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದನ್ನ ನಿರೂಪಿಸಿದಂತಹ ಡ್ರೀಮ್ ಡೀಲ್ ಗ್ರೂಪ್ ಗೆ ಅಗೇನ್ ನಾನು ಕಂಗ್ರಾಚುಲೇಟ್ ಮಾಡ್ತಾ ಸೊ ಈ ತಿಂಗಳ ಡ್ರಾನ ಶುರು ಮಾಡೋಣ. ಜೂನ್ ತಿಂಗಳಲ್ಲಿದ್ದೇವೆ. 8ನೇ ತಿಂಗಳ ಡ್ರಾ ಇದು. 8 ಅಂತ ಹೇಳಿದ್ರು ಕೂಡ ವಿಶೇಷ. ಈ 8ನೇ ತಿಂಗಳ ನಂಟು ಯಾರಿಗೆ ಗಟ್ಟಿ ಆಗುತ್ತೆ ಅಂತ ನೋಡೋಣ. ಈ ತಿಂಗಳಲ್ಲಿ ಯಾರ ಮನೆಗೆ ರೆಫ್ರಿಜರೇಟರ್ ಬಂದು ಸೇರುತ್ತೆ ಅನ್ನೋದನ್ನು ಕೂಡ ನೋಡೋಣ. ಪ್ರತಿ ಮನೆಯಲ್ಲೂ ಕೂಡ ಯಾವುದೇ ರೀತಿಯ ಸಾಮಗ್ರಿಗಳು ಇರಬೇಕು ಅನ್ನೋದನ್ನ ನಾವು ಫಸ್ಟ್ ಯೋಚನೆ ಮಾಡಿದಾಗ ಮೊದಲು ಹೆಣ್ಣು ಮಕ್ಕಳು ಅಥವಾ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿರುವವರು ಪ್ರತಿಯೊಬ್ರು ಹೇಳುವಂತದ್ದು ನಮ್ಮ ಮನೆಗೆ ರೆಫ್ರಿಜರೇಟರ್ ಒಂದು ಬೇಕು ಅಂತ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಯಾವಾಗ ಹಾಳಾಗುತ್ತೆ ಹೇಳಕ್ಕಾಗಲ್ಲ. ಆದ್ರೆ ಅಡುಗೆ ಕೋಣೆಯಲ್ಲಿರುವುದನ್ನ ಹಾಳಾಗದಾಗೆ ನೋಡ್ಕೊಳ್ಳಿಕ್ಕೆ ರೆಫ್ರಿಜರೇಟರ್ ಬೇಕೇ ಬೇಕು. ಸೊ ಆ ರೆಫ್ರಿಜರೇಟರ್ ನಿಮ್ಮ ಮನೆ ಸೇರುವಂತ ಹೊತ್ತು ಸೊ ಈಗ ಎಲ್ಲರ ಮನೆಯಲ್ಲಿ ರೆಫ್ರಿಜರೇಟರ್ ಇದ್ದೇ ಇರುತ್ತೆ. ಆದ್ರೆ ವಿಶೇಷವಾಗಿ ಇಷ್ಟು ದೊಡ್ಡ ರೆಫ್ರಿಜರೇಟರ್ ನಿಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಎಗೇನ್ ಇವತ್ತಿನ ನೀವು ಡ್ರಾನ ನೋಡ್ಲೇಬೇಕು. ಆ 10 ಜನರು ಯಾರು ಅನ್ನೋದನ್ನು ನೋಡ್ಲೇಬೇಕು. ಮೊದಲನೇದಾಗಿ ನಾನು ರೆಫ್ರಿಜರೇಟರ್ ಅಂತ ಹೇಳಿದ್ರೆ ನನ್ನ ಹೈಟ್ಗಿಂತ ಜಾಸ್ತಿ ದೊಡ್ಡದಿದೆ. ಸೊ ಆ ರೆಫ್ರಿಜರೇಟರ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಸೊ ಇಲ್ಲಿದೆ ನಿಮ್ಮ ಈ ತಿಂಗಳ ಪ್ರೈಸ್. ಎಸ್, ಸೊ ಇಲ್ಲಿ ರೆಫ್ರಿಜರೇಟರ್ ಇದೆ. ಅದನ್ನ ನಿಮ್ಮ ಎದುರಲ್ಲಿ ಅನ್ಲಾಕ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಈ ತಿಂಗಳ ಪ್ರೈಸ್ ಇದು ಬಂಪರ್ ಪ್ರೈಸ್. ಸೊ ನಾನೇ ಓಪನ್ ಮಾಡ್ತಿದ್ದೇನೆ. ಓಕೆ, ನೀವು ನೋಡ್ತಾ ಇರ್ಬೋದು ನಿಮ್ಮ ಮನೆಗೆ ಯಾವ ರೀತಿ ರೆಫ್ರಿಜರೇಟರ್ ಬೇಕು ಅಂತ ನೀವು ಥಿಂಕ್ ಮಾಡಿರ್ತೀರೋ ಅದೇ ತರಹದ ರೆಫ್ರಿಜರೇಟರ್ ಅನ್ನ ನಿಮಗಾಗಿ ಡ್ರೀಮ್ ಡೀಲ್ ಕೊಡ್ತಾ ಇದೆ. ಸೊ ನಾನು ಅವಾಗ್ಲೇ ಹೇಳಿದೆ ಮೇ ಬಿ ಎಸ್ ನನ್ಗಿಂತ ಸ್ವಲ್ಪ ದೊಡ್ಡದೇ ಇದೆ, 1-2 ಇಂಚು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೈಟ್ ಇಲ್ಲದವರು, ಹೈಟ್ ಇದ್ದವರು ಎಲ್ರಿಗೂ ಕೂಡ ಪರ್ಫೆಕ್ಟ್ ಆಗುವಂತ ರೆಫ್ರಿಜರೇಟರ್ ಇದು. ಸೊ ನಾನು ಅವಾಗ್ಲೇ ಹೇಳಿದೆ ಮನೆಯಲ್ಲಿ ಅಮ್ಮಂದಿರಿಗೆ ಗೊತ್ತಿರುತ್ತೆ ಇದ್ರ ಮಹತ್ವ ಏನು ಅಂತ. ಸೊ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಆಹಾರದ ಸಾಮಗ್ರಿಗಳು ಹಾಳಾಗಬಾರ್ದು ಅಂತ ಹೇಳಿದ್ರೆ ಕೆಲವರು ಅದನ್ನ ಮಿಸ್ಯೂಸ್ ಕೂಡ ಮಾಡ್ತಾರೆ. ಮೊನ್ನೆದು ಚಟ್ನಿಯನ್ನು ಕೂಡ 3 ದಿನ ಬಿಟ್ಟು ಬಡಿಸೋರು ಕೂಡ ಇದ್ದಾರೆ. ಹಾಗೆ ಮಾಡಬೇಡಿ. ಸೊ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಸೊ ಮನೆಗೆ ತಂದಿರುವಂತ ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಅಥವಾ ಹಾಲಿರ್ಬೋದು ಅಥವಾ ಮೀಟ್ ಇರ್ಬೋದು, ಇದೆಲ್ಲವನ್ನ ಕೂಡ ಅಷ್ಟೇ ಕೂಲ್ ಆಗಿ ಇಡುವಂತಹ ಒಂದು ಸಾಧನ ಅಂತ ಹೇಳಿದ್ರೆ ರೆಫ್ರಿಜರೇಟರ್. ಸೊ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಬೇಡ ಅಂತ ಅನ್ಕೊಳ್ತೇನೆ. ಸೊ 10 ಜನರಿಗೆ ಡ್ರಾ ಇದೆ. ಸೊ ಹಾಗಾಗಿ ಕ್ವಿಕ್ ಆಗಿ ಡ್ರಾನ ಶುರು ಮಾಡೋಣ ನಾವು. ಸೊ ಈಗ ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ 1000ದಿಂದ ಲಕ್ಷದವರೆಗೆ ಹೋಗ್ತಾ ಇರುವಂತ ಟೈಮ್ ಅಲ್ಲಿ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ನಿಮ್ಮ ನಂಬರ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಹೆಚ್ಚು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಸೊ ನಾವು ಡ್ರಾನ ಶುರು ಮಾಡ್ಬೋದು ಅಂತ ಹೇಳಿದ್ರೆ ಕಾಯಿನ್ಸ್ ಅನ್ನೆಲ್ಲ ಬಾಕ್ಸ್ ನೊಳಗಡೆ ಹಾಕ್ಬೋದು. ಹಾಗೆ ಎಗೇನ್ ನಾನು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಡ್ರೀಮ್ ಡೀಲ್ ಅನ್ನುವಂಥದ್ದು ಇನ್ನು ಕೆಲವರ ಕನಸಾಗಿತ್ತು, ಈಗ ಹಲವರ ಕನಸು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋದ್ರೂ ಕೂಡ ಡ್ರೀಮ್ ಡೀಲ್ ನ ಹೆಸರನ್ನ ಬಳಸಿ ನಮ್ಮನ್ನ ಗುರುತಿಸುವವರು ಕೂಡ ಇದ್ದಾರೆ. ಅದು ತುಂಬಾ ಖುಷಿ. ಹಾಗೆ ಎಗೇನ್ ಅವ್ರು ಮೆನ್ಷನ್ ಮಾಡುವಂತದ್ದು ನಾನು ಕೂಡ ಅದಕ್ಕೆ ಕಂತನ್ನ ಪಾವತಿಸ್ತಾ ಇದ್ದೇನೆ, ನಾನು ಕೂಡ 1,000 ಹಾಕಿದ್ದೇನೆ, ನಾನು 1,500 ಹಾಕಿದ್ದೇನೆ ಅಂತ ನನ್ನ ಖುಷಿಯಿಂದ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ನಂಬಿಕೆ ಕಳಿಸುವಂತದ್ದು ಅತಿ ಕಷ್ಟಕರವಾದ ಕೆಲಸ ಈ ಜಗತ್ತಿನಲ್ಲಿ. ಸೊ ಪ್ರತಿಯೊಬ್ರು ಕೂಡ ಇದನ್ನ ನಂಬಿ ಡ್ರೀಮ್ ಡೀಲ್ ಗ್ರೂಪ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆ ನಂಬಿಕೆಗೆ ಸಿಕ್ಕಿರುವಂತಹ ಸಕ್ಸಸ್. ಸೊ ಹಾಗಾಗಿ
ನಿಮ್ಮ ನಂಬಿಕೆಗೆ ನಾವು ಪ್ರತಿ ತಿಂಗಳು ಖುಷಿ ಪಡಿಸ್ಬೇಕಲ್ಲ. 18ನೇ ತಿಂಗಳು ಅಂತ ಹೇಳಿದ್ರೆ ಅದೊಂದು ಫೆಸ್ಟಿವಲ್ ಅಂತಾನೆ ಹೇಳಬಹುದು. ಸೊ ನಿನ್ನೆ ಹಬ್ಬ ಮುಗಿಸಿ ಬಂದವರಿಗೂ ಕೂಡ ಇವತ್ತು ಅದೇ ಮೂಡಲ್ಲಿ ಇದ್ದವರು ಕೂಡ ಎಗೇನ್ 18 ತಾರೀಕಿಗೆ ಕಾಯ್ತಾ ಇರ್ತೀರಾ. ಸೊ ಪ್ರೈಸ್ ನೋಡ್ಲಿಕ್ಕೋಸ್ಕರ ಸೊ ಬಂಪರ್ ಪ್ರೈಸ್ ಇದೆ. 10 ಜನರಿಗೆ ರೆಫ್ರಿಜರೇಟರ್ ಇದೆ. ಅದೇ ರೀತಿ ನಿಮ್ಮೆಲ್ಲರ ನಂಬರ್ಸ್ ಈಗ ಬಾಕ್ಸ್ ಅನ್ನ ತಲುಪುವಂತ ಹೊತ್ತು. ಸೊ 10 ಜನರು ಅಂತ ಹೇಳಿದ್ರೆ ಸೊ ಕ್ವಿಕ್ ಆಗಿ ನಾವು ಡ್ರಾ ಮಾಡ್ಬೇಕಾಗತ್ತೆ. 10 ಜನರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿದ್ರೆ 10 ನಂಬರ್ ಅನ್ನ ನಾನು ನಿಮ್ಮ ಮುಂದೆ ಹೊಸತ್ತು ತಗೊಳ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅಡಿಗೆ ಕೋಣೆಗೆ ನೀವೆಲ್ಲ ಹೋಗುದೇ ಕಮ್ಮಿ. ಸೊ ಹಾಗಾಗಿ ಗೊತ್ತಾಗಲ್ಲ ಫ್ರಿಡ್ಜ್ ಎಷ್ಟು ಹಳೇದಾಗಿದೆ ಅನ್ನೋದು. ಸೊ ಹಾಗಾಗಿ ಫ್ರಿಡ್ಜ್ ಹಳೇದಾಗಿದೆ ಅಂತ ಒಂದು ಸರ್ತಿ ಯೋಚನೆ ಮಾಡಿದ್ರು ಕೂಡ ಈ ಬಾರಿ ಈ ತಿಂಗಳು ಅದರ ನಿರೀಕ್ಷೆಯಲ್ಲಿರಿ. ಬಹುಶಃ ಹಳೇದಾಗಿರುವಂತಹ ಫ್ರಿಡ್ಜ್ ಅನ್ನ ಹೊಸದಾಗಿಸುವಂತಹ ಒಂದು ಆಪ್ಷನ್ ಕೂಡ ನಿಮ್ಗೆ ಬರ್ಬೋದು. ಸೊ ಮನೆಗೆ ನೀವು ನಿರೀಕ್ಷಿಸದೆ ಒಂದು ಹೊಸ ರೆಫ್ರಿಜರೇಟರ್ ಅನ್ನ ತಗೊಂಡು ಹೋಗ್ಬೋದು. ಸೊ ನೋಡ್ಬೋದು ಇಲ್ಲಿ ಕಾಯಿನ್ಸ್ ಬಿದ್ದದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಮನುಷ್ಯರು ಅಂತ ಹೇಳಿದ್ರೆ ಕೈ ಜಾರುವಂತದ್ದು ಸಹಜ. ಸೊ ಅದನ್ನು ಕೂಡ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇಲ್ಲದೆ ನಿಮ್ಮ ಎದುರಲ್ಲಿ ಅಗೇನ್ ಅದ ಕಾಯಿನ್ಸ್ ಅನ್ನ ಹಾಕಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಪ್ರತಿ ತಿಂಗಳು ಕೂಡ ಹೊಸ ಪ್ರೈಸಸ್ ಗಳು ಕಾರಿಂದ ಹಿಡಿದು ಮನೆಯವರೆಗೂ ಕೂಡ ನಿಮ್ಮ ಪ್ರತಿ ಒಂದು ಕನಸುಗಳನ್ನ ಈಡೇರಿಸುವಲ್ಲಿ ಡ್ರೀಮ್ ಡೀಲ್ ನಿಮ್ಮ ಜೊತೆಗೆ ಇತ್ತು, ಈಗ್ಲೂ ಇದೆ, ಯಾವಾಗ್ಲೂ ಇರುತ್ತೆ. ಹಾಗೆ ಹೊಸ ಸೀಸನ್ ಗಳು ಸ್ಟಾರ್ಟ್ ಆಗ್ತಿದೆ. ಹೊಸ ಆಫೀಸ್ ಗಳು ಲಾಂಚ್ ಆಗ್ತಾ ಇದೆ, ಓಪನಿಂಗ್ ಆಗ್ತಾ ಇದೆ. ಸೊ ಅದು ಕೂಡ ದೊಡ್ಡ ಹೆಮ್ಮೆ. ನೀವು ಕನಸನ್ನ ಗಟ್ಟಿಯಾಗಿ ನಂಬಿದ್ರೆ ಆ ಕನಸು ನಿಮ್ಮ ನಂಬಿಕೆಯನ್ನ ಉಳಿಸುತ್ತೆ ಅನ್ನೋದನ್ನ ಗಟ್ಟಿಯಾಗಿ ಮುಂದುವರಿಸಿಕೊಂಡು ಹೋದಂತಹ ಡ್ರೀಮ್ ಡೀಲ್ ಗ್ರೂಪ್ ಏನಿದೆ 8ನೇ ತಿಂಗಳಲ್ಲಿದೆ. 8ನೇ ತಿಂಗಳ ಡ್ರಾದಲ್ಲಿದೆ. ಜೂನ್ 18 ನಾವು ಅಂತ ಹೇಳಿದ ತಕ್ಷಣ ರಾತ್ರಿ 8 ಗಂಟೆಗೆ ಒಂದು ವಿಶೇಷವಾದ ಸಂಚಿಕೆ ಬರುತ್ತೆ. ಆ ಸಂಚಿಕೆ ಏನು ಅಂತ ಹೇಳಿದ್ರೆ ಡ್ರೀಮ್ ಡೀಲ್ ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಲೈವ್ ಬರುತ್ತೆ. ಆ ಲೈವ್ ಅಲ್ಲಿ ನಿಮ್ಮ ಜೀವನವನ್ನೇ ಒಂದು ರಿವೈಂಡ್ ಮಾಡುವಂತಹ ಒಂದು ಅವಕಾಶ. ಪ್ರತಿ ಒಬ್ರು ಕೂಡ ಕಡೆಯವರೆಗೆ ಕೂತ್ಕೊಂಡು ಲೈವ್ ನೋಡ್ತಿದ್ದೇನೆ ಅಂತ ಹೇಳಿದ್ರೆ ಏನೋ ಒಂದು ಹೋಪ್ಗೋಸ್ಕರ. ಸೊ ಈ ಬಾರಿ ನನಗೆ ಪ್ರೈಸ್ ಬರಬಹುದು ಅನ್ನುವಂತ ಹೋಪ್ಗೋಸ್ಕರ. ಸೊ ಈ ಬಾರಿ ಯಾರ ಹೋಪ್ ನಿಜ ಆಗುತ್ತೆ ಅಂತ ನೋಡೋಣ. ಸೊ ಪ್ರತಿ ಒಂದು ಪ್ರೈಸಸ್ ಡ್ರೀಮ್ ಡೀಲ್ ಏನು ಪ್ರೈಸ್ ಗಳನ್ನ ಕೊಡ್ತಾ ಇದೆ, ಬಹುಶಃ ನೀವು ಏನಿದೆ ಅಥವಾ ಕಾತುರಕತೆಗೆ ಏನಿದೆ ಅದಕ್ಕೆಲ್ಲದಕ್ಕೂ ಚುಕ್ಕಿ ಇಡುವಂತಹ ಹೊತ್ತು ಇನ್ನು ಕೆಲವೇ ಕ್ಷಣದಲ್ಲಿ ಬರುತ್ತೆ. ಸೊ ಈ ಬಾರಿ ನನಗೆ ಬಹಳ ಖುಷಿ. ಯಾಕಂತ ಹೇಳಿದ್ರೆ ಒಬ್ಬರಿಗಲ್ಲ 10 ಜನರಿಗೆ ಪ್ರೈಸಸ್ ಅನೌನ್ಸ್ ಮಾಡುವಂತಹ ಖುಷಿ. ಯಾಕಂತ ಹೇಳಿದ್ರೆ ಆ 10 ಜನರ ನಗು ಏನಿದೆ, ಅವರಿಗೆ ಆಗುವಂತಹ ಎಕ್ಸೈಟ್ಮೆಂಟ್ ಏನಿದೆ, ಅದೆಲ್ಲವನ್ನ ಕೇಳುವಂತಹ ಖುಷಿ, ಹಾಗೆ ಲೈವ್ ಆಗಿ ಅದನ್ನೆಲ್ಲವನ್ನ ನೀವು ನೋಡುವಂತಹ ಖುಷಿ. ಸೊ ಹಾಗಾಗಿ ಈ ಬಾರಿ ಖುಷಿ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಸೊ 8ನೇ ತಿಂಗಳ ಡ್ರಾ ಅಂತ ಹೇಳಿದ್ರೆ ಇನ್ನು 20 ತಿಂಗಳ ಕಮಿಟ್ಮೆಂಟ್ ಇರುವಂತದ್ದು. ಅದರಲ್ಲಿ 12 ತಿಂಗಳು ಮಾತ್ರ ಬಾಕಿ ಇದೆ. ಅದ್ರ ನಡುವೆ ಎಷ್ಟೋ ಸೀಸನ್ಗಳು ಹುಟ್ಟಿಕೊಂಡಾಗಿದೆ. ಸೊ ನಾನ್ ಪ್ರತಿ ಬಾರಿ ಹೇಳ್ತಾ ಇದ್ದೆ, ಒಂದು ಸೀಸನ್ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅದ್ರ ಫಿನಾಲೆವರೆಗೂ ನೋಡ್ತೇವೆ, ಆಮೇಲೆ ಆ ಒಂದು ಸೀಸನ್ ಅನ್ನ ಮುಂದುವರಿಸಬಹುದಾ ಅಂತ ಯೋಚನೆ ಮಾಡ್ತೇವೆ, ಅಥವಾ ಅದನ್ನ ಜನರು ಆಗ ಬರ್ಬೋದು ಅಥವಾ ಬರ್ಲಿ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇದ್ರಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದೊಂದು 2-3 ತಿಂಗಳಲ್ಲೇ ಇದ್ರ ಬೇಡಿಕೆ ಜಾಸ್ತಿ ಆಯ್ತು.